ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ರಿ. ಬಿಜೆಪಿಯಲ್ಲಿ ಭಿನ್ನ ರಾಗ ಭಿನ್ನ ಮತ. ಈ ಭಿನ್ನ ರಾಗದಿಂದ ವಿಜೇಂದ್ರ ಅವರ ಪಟ್ಟಕ್ಕೆ ಕಂಟಕ ಬರುತ್ತಾ ಅಂತ ರಾಜ್ಯಾಧ್ಯಕ್ಷ ಆಯ್ಕೆಗೆ ಚುನಾವಣೆ ನಡೆಸುತ್ತಾ ಬಿಜೆಪಿ ಹಲವು ರಾಜ್ಯಗಳಿಗೆ ಉಸ್ತುವಾರಿಯನ್ನ ಹೈಕಮಾಂಡ್ ನೇಮಿಸಿದೆ. ಕರ್ನಾಟಕಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ಅನ್ನ ಹೈಕಮಾಂಡ್ ನೇಮಕ ಮಾಡಿದೆ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಸಾಕಷ್ಟು ಆಂತರಿಕ ಕಚ್ಚಾಟ ಇದೆ. ಇದು ಹಾದಿರಂಪ ಬೀದಿರಂಪನೂ ಆಗಿದೆ. ಹೈಕಮಾಂಡ್ ನಿಂದ ಆಯ್ಕೆಯಾಗಿ 1 ವರ್ಷವನ್ನ ಪೂರೈಸಿದ್ದಾರೆ ವಿಜೇಂದ್ರ. ಇದರ ಮಧ್ಯೆ ಅಧ್ಯಕ್ಷರನ್ನ ಬದಲಾವಣೆ ಮಾಡಲೇಬೇಕು ಅಂತ ಬಿಜೆಪಿಯ ರೆಬಲ್ ನಾಯಕರು ಅಂದ್ರೆ ಯತ್ನಾಳ್ ಅಂಡ್ ಟೀಮ್ ಪಟ್ಟಿಡ್ಕೊಂಡು ಕೂತಿದೆ. ಇದರ ಮಧ್ಯೆ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೆಜ್ಜೆ ಹೆಜ್ಜೆಗೂ ಯತ್ನಾಳ್ ಬಣದಿಂದ ವಿಜೇಂದ್ರ ಅಂಡ್ ಯಡಿಯೂರಪ್ಪ ಅವರು ಟಾರ್ಗೆಟ್ ಆಗ್ತಾ ಇದ್ದಾರೆ. ಇದು ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿ ಉಸ್ತುವಾರಿಗಳ ನೇಮಕ. ಮುಂದೆ ಚುನಾವಣೆ ಮೂಲಕವೇ ರಾಜ್ಯಾಧ್ಯಕ್ಷರ ಆಯ್ಕೆ ಆಗೋದು ನಿಶ್ಚಿತ ಅನ್ನೋ ತರ ಕಾಣಿಸ್ತಾ ಇದೆ. ಹಾಗಾದ್ರೆ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಗೆ ಕಂಟಕ ಬರುತ್ತಾ? ನೋಡಿ, ಜೆ.ಪಿ. ನಡ್ಡಾ ಅವರ ನೇತೃತ್ವದಲ್ಲಿ ಸಭೆ. ಈ ಸಭೆಯಲ್ಲಿ ಅಶೋಕ್ ಇರಬಹುದು, ವಿಜಯೇಂದ್ರ ಅವರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಕಳೆದ ರಾತ್ರಿಯೇ ಕರ್ನಾಟಕಕ್ಕೆ ಜೆ.ಪಿ. ನಡ್ಡಾ ಅವರು ಆಗಮಿಸಿದ್ದಾರೆ. ಬಿವೈಎಸ್ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಯತ್ನಾಳ್, ರಮೇಶ್ ಜಾರಕಿಹೊಳಿ. ಈ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ರೆಬಲ್ಸ್ ಅಂಡ್ ಟೀಮ್ ದೂರು ಕೊಡ್ತಾರಾ ಅಂತ ನಿನ್ನೆ ಬೆಂಗಳೂರಿಗೆ ಬರ್ತಿದ್ದಂತೆ ಏರ್ಪೋರ್ಟ್ ನಲ್ಲಿ ನಡ್ಡಾ ಸಭೆ ನಡೆಸಿದ್ರು. ತೀವ್ರ ಕುತೂಹಲ ಕೆರಳಿಸಿತು ಜೆ.ಪಿ. ನಡ್ಡಾ ಅವರ ಸಂಜೆಯ ಸಭೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಡ್ಡಾಗೆ ದೂರು ಪ್ರತಿದೂರು ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಇದರ ಮಧ್ಯೆ ಜೆಡಿಎಸ್ನಲ್ಲೂ ರಾಜ್ಯಾಧ್ಯಕ್ಷರ ಬದಲಾವಣೆ ಗಾಳಿ ಬೀಸ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಬೇಕು ಅಂತ ಪ್ರಯತ್ನಗಳು ನಡೀತಾ ಇದೆ. ಪಟ್ಟ ಕಟ್ಟುವ ಸಾಧ್ಯತೆ ಇದೆ. ನಿಖಿಲ್ಗೆ ರಾಜ್ಯಾಧ್ಯಕ್ಷ ಪಟ್ಟದ ಜೊತೆ 3 ಕಾರ್ಯಾಧ್ಯಕ್ಷ ಹುದ್ದೆಯನ್ನ ಸೃಷ್ಟಿ ಮಾಡುವ ಸಾಧ್ಯತೆಗಳಿದ್ದಾವೆ. ನೋಡಿ, ಇದು ನಿನ್ನೆಯ ಸಭೆ ಅಂತ ಹೇಳ್ಬೋದು. ಅಂದ್ರೆ ನಿನ್ನೆ ಅವರು ಏರ್ಪೋರ್ಟ್ಗೆ ಬರ್ತಿದ್ದಂಗೆನೆ ಅಲ್ಲಿ ಸಂಜೆ ಅಲ್ಲೇ ಒಂದು ಸಭೆ ನಡೀತು. ಇಲ್ಲ, ನಂದು ಅವ್ರ ಜೊತೆ ಇದೆ, ಫಂಕ್ಷನ್ನು ಇದೆ ಮಧ್ಯಾಹ್ನ. ಯೋಗ ಕೇಂದ್ರದ ಫಂಕ್ಷನ್ ಇದೆ. ನಾನು ಅಲ್ಲೂ ಕೂಡ ಅದ್ರ ಜೊತೆ ಇರ್ತೀನಿ. ಸೊ ಭೇಟಿ ಮಾಡ್ತೀನಿ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಬಂದಿರೋದ್ರಿಂದ ನಮ್ಮ ಸಮಸ್ಯೆಗಳೇನಿದೆ ಮತ್ತು ಪಾರ್ಟಿಯ ಹೋರಾಟಗಳೇನು ಮಾಡಬೇಕು ಇದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡ್ತೀನಿ. ಇಲ್ಲ, ನಂದು ಅವ್ರ ಜೊತೆ ಓಕೆ, ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಸಮೀವುಲ್ಲಾ ಸರ್ ಹತ್ರ ನಾನು ಮೊದಲು ಮಾತಾಡ್ತೀನಿ. ಸಮೀವುಲ್ಲಾ ಸರ್, ಈಗ ಬಿಜೆಪಿಯ ವಿಚಾರಕ್ಕೆ ಕಂಪ್ಲೀಟ್ ಚರ್ಚೆಗೆ ಬಂದ್ಬಿಡೋಣ. ಆಗ್ಲೇ ನೀವು ಒಂದಷ್ಟು ಟೀಸರ್ ತರ ಮಾತಾಡಿದ್ರಿ. ಈಗ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಂಟಕ ಬರುತ್ತಾ ಯತ್ನಾಳ್ ಅಂಡ್ ಟೀಮ್ ಇಂದ ಅಂತ ಸರ್? ಅಲ್ಲಿ ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿದ್ರೆ ಅಗೇನ್ ಅದೇ ಪ್ರಶ್ನೆ. ಫಿನಾನ್ಷಿಯಲಿ ಸ್ಟ್ರಾಂಗ್ ಇರೋದು ಒಂದು, ಫಂಡಿಂಗ್ ಇರಬಹುದು, ಅಥವಾ ಪಕ್ಷ ಸಂಘಟನೆ ಮಾಡುವಂತಹ ಆ ಒಂದು ಮಾಸ್ ನೇಚರ್, ಆ ಕೆಪಾಸಿಟಿ, ಜೊತೆಗೆ ಹೈಕಮಾಂಡ್ ಜೊತೆಗಿನ ಹೊಂದಾಣಿಕೆ, ಇದೆಲ್ಲವೂ ಕೂಡ ಬೇರೆ ಯಾರಿಗೆ ಸಾಧ್ಯ ಇದೆ ಇನ್ ಕೇಸ್ ವಿಜೇಂದ್ರನನ್ನ ಬದಲಾವಣೆ ಮಾಡಿದ್ರೆ ಅನ್ನುವಂತ ಪ್ರಶ್ನೆ ಸರ್. ನಡ್ಡಾ ಅವರು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬೆಂಗಳೂರಲ್ಲಿ ಇದ್ರೂ ಕೂಡ ಬೆಂಗಳೂರಲ್ಲಿ ಇದ್ದು ಅವರಿಗೆ ವಿಜೇಂದ್ರ ಅವರು ಬೇರೆ ಬೇರೆ ಲೀಡರ್ಸ್ಗಳು ಭೇಟಿ ಮಾಡ್ತಿದ್ದಾರೆ, ಪಕ್ಷದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ, ಏನೋ ಅವರವರ ಅಹವಾಲು ಹೇಳ್ಕೊಡ್ತಿದ್ದಾರೆ. ಅವ್ರ ಲೀಡರ್ಗಳು ಬಂದಾಗ ಸಹಜ ಅದು. ಇಂಥ ಸಂದರ್ಭದಲ್ಲೂ ಏನಕ್ಕಾಗ್ಬೇಕು? ಕಾಂಪ್ರಮೈಸ್ ಆಗುವಂತದ್ದು ಏನಿದೆ? ನಾವು ಕಾಂಪ್ರಮೈಸ್ ಆಗಲ್ಲ. ವಿಜೇಂದ್ರನ ಹತ್ರ ನಾನೇ ಯಾಕೆ ಮಾತಾಡ್ಬೇಕು ಅಂತ ಅಂದ್ರೆ ಟ್ವೀಟ್ ಅನ್ನ ಮಾಡೋದ್ರ ಮೂಲಕ ಅವ್ರ ಲೀಡರ್ಗೆ ಟ್ವೀಟ್ ಮೂಲಕನೇ ಒಂದು ಸಂದೇಶ ಕಳಿಸ್ತಾರೆ. ಅವ್ರು ಒಬ್ಬ ನ್ಯಾಷನಲ್ ಲೀಡರ್ ಬಂದ್ರು ನಾವು ಮಾತನ್ನ ಕೇಳಲ್ಲ, ನಾನು ಅವ್ರ ಜೊತೆ ಕಾಂಪ್ರಮೈಸ್ ಆಗೋ ಪ್ರಶ್ನೆ ಇಲ್ಲ ಅನ್ನೋದನ್ನ ಟ್ವೀಟ್ ಮೂಲಕ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ರಿಪ್ಲೈ ಕೊಟ್ಟಿದ್ದಾರೆ. ಆ ರಿಪ್ಲೈ ಕೊಟ್ಟ ಬಳಿಕನೂ ಕೂಡ, ಟ್ವೀಟ್ ಮಾಡಿದ ಬಳಿಕನೂ ಕೂಡ ಟ್ವೀಟ್ ಮಾಡಿ ಅವ್ರ ನ್ಯಾಷನಲ್ ಲೀಡರ್ಗಳಿಗೆ ಸಂದೇಶ ಕಳಿಸ್ತಾರೆ. ಅಂದ್ರೆ ಬಿಜೆಪಿಯ ಆಂತರಿಕ ಪರಿಸ್ಥಿತಿ ಅನ್ನೋದಕ್ಕೆ ಇದು ಈ ಪ್ರಕರಣ ಸಾಕ್ಷಿ. ಅವರಿಗೆ ನ್ಯಾಷನಲ್ ಲೀಡರ್ಗೂ ಕೂಡ ಇವ್ರಿಗೆ ಕೂರಿಸ್ಬಿಟ್ಟು ಅದನ್ನ ಪ್ಯಾಚಪ್ ಮಾಡಕ್ ಆಗ್ತಾ ಇಲ್ಲ. ನೋಟಿಸ್ ಕೊಟ್ರು ಕೊಟ್ಕೊಳ್ಳಿ ಅನ್ನೋ ರೇಂಜ್ಗೆ ಒಂದು ಬಣ ಬಂದು ತಲುಪಿರೋದ್ರಿಂದ ಇದು ಸಮಸ್ಯೆ. ಹೀಗಾಗಿ ಈಗ ನೀವು ಅವನ್ನ ನೇಮಕ ಮಾಡಿದ್ದೀರಾ, ಯಾರು ವಿಜೇಂದ್ರನ ಅಂತ ಪದೇ ಪದೇ ಹೇಳ್ತಾರೆ. ಹೀಗಾಗಿ ನ್ಯಾಷನಲ್ ಲೀಡರ್ಸ್ ಚುನಾವಣೆ ನಡೆಸ್ಬಿಡೋದಕ್ಕೆ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ.
ಶಿವರಾಜ್ ಸಿಂಗ್ ಚೌಹಾಣ್ ಅವರ ಸಾರಥ್ಯದಲ್ಲಿ ಆ ಚುನಾವಣೆ, ಪಕ್ಷದ ಸಂಘಟನೆ ಚುನಾವಣೆ ನಡೆಯುತ್ತೆ. ಆ ಸಂಘಟನೆ ಚುನಾವಣೆಯಲ್ಲಿ ವಿಜೇಂದ್ರ ಅವರೇ ಬಹುತೇಕ ಆಯ್ಕೆ ಆಗ್ತಾರೆ. ಅವ್ರು ಎಲೆಕ್ಟೆಡ್ ಪ್ರೆಸಿಡೆಂಟ್, ಯಾರಾದ್ರೂ ಚೇಂಜ್ ಮಾಡಿ ಅಂತ ಕೇಳೋ ಪ್ರಶ್ನೆನೇ ಬರಲ್ಲ. ನೆಕ್ಸ್ಟ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಅವ್ರು ಚುನಾವಣೆಯಿಂದ ಗೆದ್ದಿದ್ದಾರೆ, ಪುತ್ರ ಹೇಳ್ಕೋಬಹುದು, ಉಳಿದು ನೀನ್ ಏನ್ ಮಾಡ್ಕೋ ಹೋಗು ಅಂತ ಬಿಡ್ಬಹುದು. ಆದ್ರೆ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಇಷ್ಟು ಜಟಿಲ, ಇಷ್ಟು ಪ್ರಾಬ್ಲಮ್ ಇದ್ರು, ನ್ಯಾಷನಲ್ ಲೀಡರ್ಸ್ ಸಿಟಿನಲ್ಲಿ ಇದ್ರೂ ಕೂಡ ಅದಕ್ಕೆ ಸ್ವಲ್ಪವೂ ಗೌರವ ಕೊಡದ ರೀತಿನಲ್ಲಿ ಅವರ ನಡವಳಿಕೆ. ನಿನ್ನೇನು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಿನ್ನೇನು ವಿಜೇಂದ್ರ ಜೊತೆ ನಾನು ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ. ಅಂದ್ರೆ ಈ ನ್ಯಾಷನಲ್ ಲೀಡರ್ಸು ಏನೋ ಮಾಡ್ದಲೇ ಇರೋ ಪರಿಸ್ಥಿತಿಗೆ ಬಂದ್ಬಿಟ್ರ ಅನ್ನುವಂತಹ ಮುಖ್ಯವಾದಂತ. ರೈಟ್. ಯದುಕುಮಾರ್ ಗೌಡ್ರೆ ಏನ್ ಹೇಳ್ತೀರಿ? ಸರ್ ಸಮೀಲ ಸರ್, ಇದ್ರ ಜೊತೆಗೆ ನಾವು BJP ಅವ್ರಿಗೆ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಾಗ ಅದರಲ್ಲಿ ಒಂದೊಂದು 2 ಲೈನ್ ಇತ್ತು. ಏನಂದ್ರೆ, ಆಸ್ ಯು ಆರ್ ಸೀನಿಯರ್ ಮೋಸ್ಟ್ ಲೀಡರು ಮತ್ತೆ ಎಕ್ಸ್ಪೀರಿಯನ್ಸ್ ಲೀಡರ್ಸ್ ಆಗಿರೋದ್ರಿಂದ ನಿಮಗೊಂದು ಲೀನಿಯನ್ಸ್ ಕೊಡ್ತಾ ಇರೋವಂಥದ್ದು, ಈ ಲೀನಿಯನ್ಸ್ನ ನೀವು ಬೇರೆ ರೀತಿಗೆ ಉಪಯೋಗಿಸ್ಕೋಬೇಡಿ, ಯು ಶುಡ್ ಫಾಲ್ ಇನ್ ಟು ದ ಲೈನ್ ಅಂತಲೂ ಹೇಳಿದಂಥದ್ದು ಇದೆ ಅದಲ್ಲಿ. ಸೊ ನ್ಯಾಷನಲ್ ಲೀಡರ್ಸ್ ಏನು ಹಾಗೆ ಕೂತಿಲ್ಲ, ಜಸ್ಟ್ ಒಂದು ಅದಕ್ಕೆ ಅಡಿಷನ್ಸ್ ಅಂತ ನಿಮ್ಗೆ ಹೇಳ್ತಾ ಇರೋವಂಥದ್ದು. ಫ್ರಮ್ ಹೌ ಮೆನಿ ಇಯರ್ಸ್ ಯದುಕುಮಾರ್ ಗೌಡ್ರೆ ನೀವು ಹೇಳ್ತಿದ್ದೀರಿ, ನೀವು ನಾವು ನಮ್ಮ ನ್ಯಾಷನಲ್ ಲೀಡರ್ ಸುಮ್ಮನೆ ಕೂತಿದ್ದಾರೆ ಅಂತ ಹೇಳ್ತಿಲ್ಲ, ಅವ್ರಿಗೂ ಕೂಡ ಅಸಹಾಯಕರಾಗಿದ್ದಾರೆ, ಇವ್ರು ಅಷ್ಟು ಬಂಡೆದ್ದೋಗಿದ್ದಾರೆ ಅಂತ ಹೇಳ್ತಾ ಇರೋದು. ಏನ್ ಸಮೀವುಲ್ಲಾ ಸರ್? ಅಸಹಾಯಕದ ಪ್ರಶ್ನೆನೇ ಇಲ್ಲ ಮೇಡಮ್. ಅಸಹಾಯಕದ ಪ್ರಶ್ನೆ ಇಲ್ಲ ಮೇಡಮ್. ಅಲ್ಲಿ ನೋಡಿ, ಹೇಳಿದ್ದಾರೆ, ತಿದ್ದಿ ಬುದ್ಧಿ ಹೇಳಿದ್ದಾರೆ ಅದಲ್ಲಿ, ಅದನ್ನ ಅವರು ತಿಳ್ಕೊಬೇಕಾಗತ್ತೆ. ನೋಡಿ, ಯಾವ ನಾಯಕತ್ವ ರಾಷ್ಟ್ರೀಯ ನಾಯಕತ್ವ ಕೊಡುತ್ತೋ ಆ ರಾಷ್ಟ್ರೀಯ ನಾಯಕತ್ವದಲ್ಲಿ ನಾವು ಹೋಗ್ಬೇಕಾಗುತ್ತೆ, ರಾಜ್ಯ ನಾಯಕತ್ವದಲ್ಲಿ ಹೋಗ್ಬೇಕಾಗತ್ತೆ. ಅದು ಯಾವುದು ಭಿನ್ನ ಅಲ್ಲ. ನೋಡಿ, ಯಾರೆಲ್ಲರಿಗೂ ಒಂದೇ ರೀತಿಯ ಎಕ್ಸ್ಪೀರಿಯನ್ಸ್ ಬರಲ್ಲ. ವೆನ್ ಇಟ್ ಈಸ್ ಗಿವನ್, ಅವ್ರಿಗೊಂದು ಚಾನ್ಸ್ ಕೊಟ್ಟಾಗೆ ಅಲ್ವಾ ಅದು ಪ್ರೂವ್ ಆಗುವಂಥದ್ದು. ಎಷ್ಟು ಹೇಳ್ತಾ ಇರ್ತಾರೆ ಮೇಡಮ್, ನಾನು ಹೇಳ್ತಾ ಇರೋದು ರಾಜ್ಯಾಧ್ಯಕ್ಷರ ಬಗ್ಗೆ ಹೇಳ್ತಾ ಇರೋಂಥದ್ದು. ರಾಜ್ಯಾಧ್ಯಕ್ಷರಿಗೆ ಅವ್ರಿಗೆ ಅವಕಾಶ ಕೊಟ್ಟಾಗ್ಲೇ ತಾನೆ ಅವ್ರು ಏನಂತ ಪ್ರೂವ್ ಮಾಡುವಂಥದ್ದು. ಚುನಾವಣೆಗಳಾದ್ಮೇಲೆ ಕೊಟ್ಟಿದ್ದಾರೆ ಅದಲ್ಲಿ, ಪಕ್ಷ ಸಂಘಟನೆ ಲಾಸ್ಟ್ 1 ವರ್ಷದಿಂದ ಮಾಡ್ತಿದ್ದಾರೆ. ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ಏನೇನೆಲ್ಲ ಉಳುಕುಗಳಿದೆಯೋ ಹೋರಾಟಗಳು ಮಾಡಿದ್ದಾರೆ. ಇವತ್ತು ಪ್ರತಿಯೊಂದಕ್ಕೂ ಹೋರಾಟದ ರೂಪದಲ್ಲಿ ಒಂದು ಆಡಳಿತ ಪಕ್ಷಕ್ಕೆ ನಾವು ಚುಚ್ತಾ ಇದೀವಿ, ಯಾವ ರೀತಿಗೆ ಅವರು ಕಣ್ತರಿಸೋ ಕೆಲಸ ಮಾಡ್ತಾ ಇದೀವಿ. ಇದರಲ್ಲಿ ಯಾವ್ದ್ರಲ್ಲಿ ಅವ್ರು ಹಿಡಿದಿದ್ದಾರೆ ಅನ್ನೋದಂಥದ್ದು. ಆದರೆ ಒಂದು ದೊಡ್ಡದಾದಂಥ ಒಂದು ನಾವು ಹೋರಾಟ ಲಾಜಿಕಲ್ ಇಂಟ್ ತಗೊಳ್ಬೇಕಾದಾಗ ಎಲ್ಲರೂ ಸಹಕರಿಸಬೇಕಾಗತ್ತೆ ಪಕ್ಷದ ಬ್ಯಾನರ್ನಲ್ಲಿ. ಅದನ್ನ ಅವ್ರು ಹೇಳ್ತಾ ಇದ್ದಾರೆ, ಏನೇ ಮಾಡಿದ್ರು ಪಕ್ಷದ ಬ್ಯಾನರ್ ಅಲ್ಲಿ ಮಾಡಿ, ಇಂಡಿವಿಜುವಲ್ ಬ್ಯಾನರ್ಸ್ ಅಲ್ಲ ಅಂತ ಅಂದ್ಬಿಟ್ಟು ತಿಳಿ ಹೇಳಿದ್ರು ಕೂಡ. ನಿಮ್ಮ ಯತ್ನಾಳ್ ಬಣದವ್ರು ಕೇಳ್ತಾ ಇಲ್ವಲ್ಲ ಅದನ್ನ, ನಾವು ವಿಜೇಂದ್ರ ಇರೋವರೆಗೂ ನಾವು ಪಕ್ಷದ ಇದ್ರಲ್ಲಿ ಮಾಡಲ್ಲ ಅಂತ ಹೇಳ್ತಾರಲ್ಲ ಮೇಡಮ್. ಅದಕ್ಕೆ ಅತಿ ಶೀಘ್ರದಲ್ಲಿ ಅದಕ್ಕೊಂದು ತಿಲಾಂಜಲಿ ಆಡುವಂತ ಇದು ಬಂದಿದೆ ಮೇಡಮ್. ವಿ ಹ್ಯಾವ್ ಆಲ್ರೆಡಿ ನ್ಯಾಷನಲ್ ಇದೆಲ್ಲ ಅವರು ನ್ಯಾಷನಲ್ ಲೀಡರ್ಸ್ ಮಾತಾಡಿದ್ದಾರೆ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದಕ್ಕೊಂದು ಸರಿಯಾದಂತ ಒಳ್ಳೆ ಫಲಿತಾಂಶ ಬರುತ್ತೆ. ಸಮೀವುಲ್ಲಾ ಸರ್ ಹೇಳಿ. ಪಕ್ಷದ ಕೆಲವು ಪ್ರಭಾವಿ ನಾಯಕರೇ ಯತ್ನಾಳ್ ಅವರ ಬೆಂಬಲಕ್ಕೆ ಇದ್ದಾರೆ, ರಾಷ್ಟ್ರೀಯ ನಾಯಕರೇ ಕೆಲವು ಯತ್ನಾಳ್ ಅವರ ಬೆಂಬಲಕ್ಕೆ ಇದ್ದಾರೆ ಅನ್ನೋದು ಬರ್ತಾ ಇದೆ. ಅಂದ್ರೆ ಬಿಜೆಪಿ ನ್ಯಾಷನಲ್ ಲೀಡರ್ಸ್ ಅಲ್ಲೇ ಒಂದು ಬಣ ಯತ್ನಾಳ್ ಬೆಂಬಲಕ್ಕೆ ಇರೋದ್ರಿಂದ ಅಂದ್ರೆ ಈ ಚಟುವಟಿಕೆಗಳಿಗೆ, ಇಲ್ಲಿ ಭಿನ್ನಮತೀಯ ಚಟುವಟಿಕೆಗಳು ಅಥವಾ ಬಂಡಾಯ ಚಟುವಟಿಕೆಗಳ ಅವರ ಕುಮ್ಮಕ್ಕೆ ಹೆಚ್ಚು ಅನ್ನೋ ಮಾತು ಕೇಳಿ ಬರ್ತಿದೆ. ಇದು ಎಲ್ರಿಗೂ ಗೊತ್ತಿರೋದು, ಅವ್ರು ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಎಲ್ರಿಗೂ ಕೂಡ ಗೊತ್ತು. ಹೀಗಿರೋದ್ರಿಂದ ಅದು ಎಲ್ಲೇ ಇಲ್ದಲೆ ಅದಕ್ಕೆ ಒಂದು ನಿಯಂತ್ರಣ ತಪ್ಪಿದೆ ಅನ್ನೋ ಮಾಹಿತಿ ಲಭ್ಯ. ರೈಟ್ ಸರ್, ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಯದುಕುಮಾರ್ ಗೌಡ್ರೆ, ಓವರ್ ಆಲ್ ಆಗಿ ನಿಮ್ಮ ಹತ್ರ ಮಾತಾಡ್ತೀನಿ, ಧರ್ಮಸೇನ ಅವ್ರ ಹತ್ರ ಚರ್ಚೆ ಮಾಡ್ತೀನಿ. ಸಮೀವುಲ್ಲಾ ಸರ್, ನಿಮ್ಮ ಮಾತಿಗೆ ನಾನು ಇನ್ನೊಂದು ಪ್ರಶ್ನೆ, ಅಂದ್ರೆ ವಿಜೇಂದ್ರ ಯಡಿಯೂರಪ್ಪ ಅವರ ಕುಟುಂಬವನ್ನ ಹಣಿಯೋದಕ್ಕೆ ಹೈಕಮಾಂಡ್ ನಲ್ಲೇ ಒಂದು ಟೀಮ್ ಸಿದ್ಧವಾಗಿದೆಯಾ ಅಂತ. ಓಕೆ, ನಾನು ಮಾತಾಡ್ತೀನಿ, ಹೇಳಿ ಯದುಕುಮಾರ್ ಗೌಡ್ರೆ. ಆ ಥರ ಯಾವುದೂ ಇಲ್ಲ ಮೇಡಮ್. ಇಟ್ ಸೇಮ್ ಥಿಂಗ್. ಈಗ ಅದೇ ತರ ಅರ್ಥ ಬರುತ್ತಲ್ವಾ, ಈಗ ಇಷ್ಟ ಆದ್ರೂ ಅವ್ರು ಹೈಕಮಾಂಡ್ ಮಾತಿಗೂ ಸಪೋರ್ಟ್ ಅಂದ್ರೆ ಹೆದರ್ಕೊಳ್ತಿಲ್ಲ ಅಂದಾಗ ಅಲ್ಲಿಂದನೇ ಯಾವುದೋ ಒಂದು ಟೀಮ್ ಸಪೋರ್ಟ್ ಮಾಡ್ತಿರ್ಬೋದು. ಈ ಮುಖಾಂತರ ಅವರನ್ನ ಮಣಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಅನ್ನೋಂಥ ಪ್ರಶ್ನೆ ಉದ್ಭವ ಆಗೇ ಆಗುತ್ತಲ್ವಾ. ಪಕ್ಷದ ಚಟುವಟಿಕೆಗಾಗ್ಬೋದು, ಸಂಘಟನೆಗಾಗ್ಬೋದು, ಅದಕ್ಕೆ ತೊಡಕು ಮಾಡುವಂಥದ್ದು ನಾವೇನು ಅಧಿಕಾರದಲ್ಲಿದ್ದೀವ ಇವಾಗ? ಇಲ್ಲ ಅಲ್ವಾ? ಅದಲ್ಲಿ ಅಧಿಕಾರ ವಿರೋಧ ಪಕ್ಷದಲ್ಲಿ ಇರುವಂಥದ್ದು. ವಿರೋಧ ಪಕ್ಷದಲ್ಲಿ ಇರಬೇಕಾದಾಗ ಪಕ್ಷದ ನಿತ್ಯ ಚಟುವಟಿಕೆಗಳಿಗೆ ಏನಿರುತ್ತೆ, ಸಂಘಟನೆಗೆ ಏನು ವಿಚಾರ ಬೇಕಾಗುತ್ತೆ, ಅದಕ್ಕೆ ಹಿರಿಯರು ನ್ಯಾಷನಲ್ ಲೀಡರ್ಸು ಮಾರ್ಗದರ್ಶನ ಕೊಡ್ತಾರೆ. ಇದರಲ್ಲಿ ಬೇರೆ ಅಧ್ಯಕ್ಷರಾಗಿ ಏನು ಮಾಡುವಂಥದ್ದು, ಪಕ್ಷ ಸಂಘಟನೆ ಮಾಡ್ಬೇಕು ತಾನೆ. ಬೇರೆ ಯಾರೇ ಅಧ್ಯಕ್ಷರಾದರೂ ಕೂಡ ಅವ್ರ ಒತ್ತೊತ್ತೇಂದೇ ಇರುತ್ತೆ, ಆಡಳಿತ ಪಕ್ಷದ ಏನು ಉಳುಕುಗಳಿರುತ್ತೋ ಹೊರಗಡೆ ತೆಗೆಯುವಂಥದ್ದು, ಪಕ್ಷ ಸಂಘಟನೆ ಮಾಡುವಂಥದ್ದು. ಈ ಪಕ್ಷ ಸಂಘಟನೆಗೆ ಅಂದಾಗ ವಿಜೇಂದ್ರ ಅವರು ಪಕ್ಷದ ಅಧ್ಯಕ್ಷರಾದ್ಮೇಲೆ ಇಡೀ ರಾಜ್ಯಾದ್ಯಂತ ಸುತ್ತಿದ್ದಾರೆ, ಪ್ರತಿ ಜಿಲ್ಲೆಗೆ ಹೋಗಿದ್ದಾರೆ, ಇದು ಮಾಡಿದ್ದಾರೆ. ಪ್ರತಿ ಜಿಲ್ಲೆಗೆ ಹೋಗಿ ಯಾವ ಸಮಸ್ಯೆಗೆ ಅವರು ಸ್ಪಂದಿಸಲಿಲ್ಲ ಹೇಳಿ, ಎಲ್ಲ ಸಮಸ್ಯೆಗೂ ಸ್ಪಂದಿಸಿದ್ದಾರೆ, ಎಲ್ಲ ಇದಕ್ಕೂ ಇದು ಮಾಡಿದ್ದಾರೆ. ಹಾಗಿರ್ಬೇಕಾದಾಗ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಯಾವ ಕೆಲಸವನ್ನು ಮಾಡಬೇಕು ವಿಜೇಂದ್ರ ಅವರು
ಅವರು ಕೊಟ್ಟಂತ ಜವಾಬ್ದಾರಿನ ನಿಷ್ಠಾಪೂರ್ವಕವಾಗಿ ಪಕ್ಷದ ಅಡಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಯಾವ ಒಂದು ಮುನ್ಸೂಚನೆ ಕೊಡ್ತಾರೋ, ಯಾವ ಸೂಚನೆ ಕೊಡ್ತಾರೋ ಅದ್ರ ಪ್ರಕಾರ ನಡೆದಿರುವಂತದ್ದು. ಓಕೆ, ಎಸ್ ಧರ್ಮಸೇನ ಅವರ ಏನ್ ಹೇಳ್ತೀರಿ ಬಿಜೆಪಿಯ ವಿಚಾರವಾಗಿ? ಮೇಡಮ್, ಬಿಜೆಪಿಯವರು ಏನವರು ಒಂದು ಬಣದ ತೀರ್ಮಾನ ಇದೆಯಲ್ಲ, ಇದ್ರದ್ದು ಇಂಟರ್ನಲ್ ತುಂಬಾ ದೊಡ್ಡ ವಿಚಾರ ಇರ್ತದೆ ಮೇಡಮ್. ಯಾಕೆಂತ ಹೇಳಿದ್ರೆ ಬಿಜೆಪಿನಲ್ಲಿ ನನಗೆ ಗೊತ್ತಿರುವಾಗೆ ತುಂಬಾ ಹಿಂದಿನಿಂದನೂ ಕೂಡ ವಾಜಪೇಯಿ ಅವರ ಕಾಲದಿಂದನೂ ಕೂಡ ಅಲ್ಲಿ ಶಿಸ್ತೇನು ನಾವು ಕಾಣಲಿಲ್ಲ. ಹಿಂದೆ ಅವರು ಗೋವಿಂದಾಚಾರ್ಯ ಅವರು ಮತ್ತೆ ಇವರು ಲೇಡಿ ಒಬ್ರು ಚೀಫ್ ಮಿನಿಸ್ಟರ್ ಇದ್ರಲ್ಲ, ಇವರೆಲ್ಲರೂ ಕೂಡ ಅವರಿದ್ದಾಗ ಅವ್ರ ಹೈಕಮಾಂಡ್ಗೆ ಸೆಟ್ ಹೊಡೆದಂಥದ್ದು ಉತ್ತರ ಪ್ರದೇಶದಲ್ಲಿ ಇಲ್ಲೆಲ್ಲ ಕೂಡ ಅಲ್ಲೆಲ್ಲ ನಡೆದಿರೋದು ನಾವು ಹತ್ತಿರದಲ್ಲಿ ನೋಡಿದೀವಿ. ಇಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಅವ್ರಿಗೆ ಯಡಿಯೂರಪ್ಪ ಅವರಾಗ್ಲಿ ಅಥವಾ ವಿಜೇಂದ್ರ ಅವರಾಗ್ಲಿ ಬಿಟ್ಟು ಸೆಕೆಂಡ್ ಆಪ್ಷನ್ ಇಲ್ಲ. ಬೇರೆಯವ್ರಿಗೂ ಅವಕಾಶಗಳನ್ನ ಕೊಟ್ಟರು ಅವ್ರು ಯಾರು ಕೂಡ ಅವರು ಫಲಪ್ರದ ಆಗ್ಲಿಲ್ಲ. ಹಾಗಾಗಿ ಇವಾಗ ನಾವು ಇವ್ರು ಏನ್ ಕಂಡುಹಿಡಿಬೇಕು ಬಿಜೆಪಿ ಅವರು ಅಂತ ಹೇಳಿದ್ರೆ, ಏನು ಎದುರು ಬಿದ್ದಿದ್ದಾರಲ್ಲ ನಾಯಕರುಗಳು, ಇವ್ರಿಗೇನು ಅನ್ನೋದು ಒಳಗಡೆ ಇರೋದನ್ನ ಸಾರ್ವಜನಿಕವಾಗಿ ಆಚೆ ಕಡೆ ತರಬೇಕು. ಇವ್ರು ಸುಮ್ಮನೆ ವಿರೋಧ ಮಾಡ್ತಕ್ಕಂಥ ಆಸಾಮಿಗಳಲ್ಲ. ಯಾರ್ಯಾರು ಇವತ್ತು ವಿಜೇಂದ್ರನ ವಿರುದ್ಧ ನಿಂತಿದ್ದಾರೆ ನೋಡಿ, ಎಲ್ರು ಕೂಡ ಬಹಳ ಒಳ್ಳೆ ಸ್ಟ್ರಾಂಗ್ ಲೀಡರ್ಸು, ಸ್ವಂತ ಶಕ್ತಿ ಇರ್ತಕ್ಕಂಥವ್ರು, ಆಮೇಲೆ ಅವ್ರದೇ ಆದಂತ ರಾಜಕೀಯ ನಾಯಕತ್ವ ಇರ್ತಕ್ಕಂಥವ್ರು ತಿರುಗಿ ಬಿದ್ದಿರೋದ್ರಿಂದ ಸೊ ಇದನ್ನ ಸಾರ್ವಜನಿಕವಾಗಿ ಇವೆಲ್ಲ ಆಚೆ ಕಡೆ ಬರ್ಬೇಕಾಗ್ತದೆ. ಇದು ಯಾವುದೋ ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರ ಸ್ಥಾನದ ಪ್ರಶ್ನೆ ಅಲ್ಲ ಇಲ್ಲಿ, ಇದು ರಾಜ್ಯದ ಗೌರವದ ಪ್ರಶ್ನೆ. ಯಾವ ರಾಜಕೀಯ ಪಕ್ಷದಲ್ಲಿ ಆಗದೆ ಇರತಕ್ಕಂಥ ಬೆಳವಣಿಗೆ ಬಿಜೆಪಿನಲ್ಲಿ ಆಗ್ತದೆ ಅಂತ ಹೇಳಿದ್ರೆ, ಬಿಜೆಪಿನಲ್ಲಿ ಏನ್ ನ್ಯೂನ್ಯತೆ ಇದೆ, ಯಾಕೆ ಇದು ಹೈಕಮಾಂಡ್ ಕಂಡುಹಿಡಿಯಕ್ ಆಗ್ತಾ ಇಲ್ಲ, ಅಥವಾ ಮಾಧ್ಯಮದವರಿಗೆ ಯಾಕೆ ತಿಳಿಸಕ್ ಆಗ್ತಾ ಇಲ್ಲ, ಇದೆಲ್ಲ ಕೂಡ ದೊಡ್ಡ ಪ್ರಶ್ನೆ ಇದೆ. ಸೊ ಇದೇ ತರ ಆದ್ರೆ ಕರ್ನಾಟಕದಲ್ಲಿ ಯಡಿಯೂರಪ್ಪ ವಿಜೇಂದ್ರ ನಂತರ ಅದು ಬಿಜೆಪಿ ಆಗಿ ಉಳಿಯೋದಕ್ಕೆ ಬಹಳ ಅಸಾಧ್ಯ ಮೇಡಮ್.